ಪ್ರಭಾಕರ್ ಸರ್, ಒಂದು ಪ್ರಶ್ನೆ ಇತ್ತು ನನಗೆ ಇಲ್ಲಿ ಕೇಳೋದು. ನಾವು 86 ದಿನಗಳ ಯುದ್ಧಕ್ಕೆ ಕೊನೆಗೊಂದು ಇತಿಶ್ರೀ ಹಾಡಲಾಗುತ್ತಾ ಅಂತ ಹೇಳಿ. ಬಟ್ ಏನೇ ಆದರೂ ಕೂಡ ಇರಾನ್ನ ಆಸ್ತಿಯನ್ನು ಅವರು ಮರಳಿಸ್ತಾರೆ, ಇರಾನ್ ಆಸ್ತಿ ಮರಳಿ ಕೊಟ್ಬಿಡ್ತಾರೆ ಅವ್ರಿಗೆ. ಇದೊಂದು ಮಾತು ಭಾಗಶಃ ಅಂತ ಒಂದು ಮಾತು ಬರ್ತಾ ಇದೆ. ಬಹುತೇಕವಾಗಿ ವಿದೇಶಗಳಲ್ಲಿರ್ತಕ್ಕಂಥ ಇರಾನ್ ಆಸ್ತಿ ಮರಳಿಸ್ತಾರೆ ಅವರು, ಡಬಲ್ ಬ್ಲಾಕೇಡ್ ತೆಗಿತಾರೆ. ಅದೇ ಸಂದರ್ಭದಲ್ಲಿ ಹೋರ್ಮುಸ್ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಹೋರ್ಮುಸ್ ಕ್ಲಿಯರ್ ಆಯಿತು ಅಂದ್ರೇ ಆಲ್ಮೋಸ್ಟ್ ಯಾರಿಗೋ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಕುತ್ತಿಗೆ ಸಿಗ್ತಾ ಇದ್ದಾಗ ಕೈ ಸಡಿಲ ಮಾಡಿದ್ರೆ ಎಂಥ ರಿಲೀಫ್ ಸಿಗ್ಬೋದು, ಆ ಥರ ರಿಲೀಫ್ ಸಿಗುತ್ತಾ ಅಂತ. ಇಲ್ಲ, ಇದು ಡೀಲ್ ಡ್ರಾಫ್ಟ್ ನಲ್ಲಿ ಈ ಪಾಯಿಂಟ್ ಇದೆ. ಇದರಲ್ಲಿ 2-3 ಪ್ರಶ್ನೆ ಇದೆ ನೀವು ಹೇಳಿರೋದು. ಒಂದು, ಹೋರ್ಮುಸ್ ಕ್ಲಿಯರ್ ಆಗೋದು. ಎರಡನೇದು, ಇರಾನಿನ ಆಸ್ತಿಯನ್ನ ವಾಪಸ್ ಕೊಡೋದು ಬೇರೆ ದೇಶದ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥದ್ದು. ಅಮೆರಿಕ ಏನು ಅಂತಂದ್ರೆ $25 ಬಿಲಿಯನ್ ವಿದೇಶದ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಇರಾನ್ಗೆ ಮರಳಿಸ್ತೀವಿ ಅಂತ. ಹೋರ್ಮುಸ್ ನ ಬಂಧ ಮುಕ್ತ ಮಾಡೋದು ಹೇಗೆ ಅಂತಂದ್ರೆ, ಸೈಮಲ್ಟೇನಿಯಸ್ ಆಗಿ ಅಮೆರಿಕನ್ ನೇವಲ್ ಫೋರ್ಸಸ್ ಏನು ಗಲ್ಫ್ ಆಫ್ ಓಮನ್, ಅರೇಬಿಯನ್ ಸಿ ಜಾಯಿನ್ ಆಗೋ, ಮರ್ಜಿಂಗ್ ಆಗೋ ಪಾಯಿಂಟ್ ನಲ್ಲಿ ಏನು ಅಮೆರಿಕನ್ ನೇವಲ್ ಫೋರ್ಸಸ್ ಇದೆಯೋ ಅದು ಅಲ್ಲಿಂದ ವಾಪಸ್ ಹೋಗೋದು, ಮತ್ತೆ ಹೋರ್ಮುಸ್ ನ ಬಂಧ ಮುಕ್ತ ಮಾಡೋದು, ಎರಡು ಒಟ್ಟೊಟ್ಟಿಗೆ ಆಗ್ಬೇಕು ಏಕಕಾಲದಲ್ಲಿ ಅಂತ ಪಾಯಿಂಟ್ ಇದೆ ಡ್ರಾಫ್ಟ್ ನಲ್ಲಿ. ಮತ್ತೆ ಮೂರನೇದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ, ಅಮೆರಿಕನ್ ಡ್ರಾಫ್ಟ್ ಈ ರೀತಿಯಾಗಿದ್ರೆ ಇರಾನ್ ಅವ್ರದ್ದು ಡ್ರಾಫ್ಟ್ ನಲ್ಲಿ ಏನಿದೆ ಅಂತಂದ್ರೆ, ಅವ್ರು ಹೇಳೋದು ನಮ್ದು ಸಂಪೂರ್ಣವಾಗಿ ಏನಿದೆ 100ಕ್ಕೂ ಹೆಚ್ಚು ಬಿಲಿಯನ್ ಡಾಲರ್ಗಳನ್ನ ವಾಪಸ್ ಮಾಡಬೇಕು. ಎರಡನೇ, ಹೋರ್ಮುಸ್ ನ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಗೆ ಬಿಡಬೇಕು. ಮೂರನೇದು, ಅತಿ ಮುಖ್ಯವಾಗಿ ನ್ಯೂಕ್ಲಿಯರ್ ಎನ್ರಿಚ್ಡ್ ಯುರೇನಿಯಂ ಏನಿದೆ ಇರಾನ್ ನಲ್ಲಿ, ಅದು ಸಂಪೂರ್ಣವಾಗಿ 20 ವರ್ಷದ ತನಕ ನೀವು ಅದನ್ನ ಹೆಚ್ಚು ಎನ್ರಿಚ್ ಮಾಡಬಾರ್ದು ವೆಪನ್ ಗ್ರೇಡ್ಗೆ. ಅಂದ್ರೆ 90% ಹಂಗ್ ಮಾಡಿದ್ರೆ ದಟ್ ಕುಡ್ ಬಿ ಎ ಬಾಂಬ್, ಅಲ್ಲಿ ತನಕ ಮಾಡಬಹುದು ಅಂತಾನು ಹೇಳಿದ್ದಾರೆ. ಈಗ ಇರಾನ್ ಈ ಹೊಸದಾಗಿ ರೀಡ್ರಾಫ್ಟ್ ಮಾಡಿ ಅದೇ ಪಾಯಿಂಟ್ ನ ರೀಶಫಲ್ ಮಾಡಿ ಏನು ಇರಾನ್ಗೆ ಅಮೆರಿಕ ಸಬ್ಮಿಟ್ ಮಾಡಿದ್ರು ಪಾಕಿಸ್ತಾನದ ಮೂಲಕ, ಅದಕ್ಕೆ ನಿನ್ನೆ ಬೆಳಗ್ಗೆ ಕೂಡ ತಲುಪಿದೆ. ನಿನ್ನೆ ಸಂಜೆ ಟ್ರಂಪ್ ಅವರು ಕಳಿಸಿರ್ತಕ್ಕಂಥ ಅವ್ರದ್ದು ಕೆಲವು ಸ್ಟೇಟ್ಮೆಂಟ್ ಅನ್ನು ಹೇಳ್ತೀನಿ ನಾನು ಈ ಕ್ಷಣದಲ್ಲಿ. ಅವಾಗ ಇರಾನ್ ಯಾವ ರೀತಿಯಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ, ಟ್ರಂಪ್ ಅವ್ರು ಹೇಳಿದ್ದು, ವಿ ಆರ್ ವೆರಿ ಕ್ಲೋಸ್ ಟು ದ ಡೀಲ್ ಅಂಡ್ ವಾರ್ ವುಡ್ ಬಿ ಎಂಡಿಂಗ್ ಎನಿ ಟೈಮ್. ಅದೇ ಬೆಳಗ್ಗೆ ವೈಟ್ ಹೌಸ್ ನಲ್ಲಿ ಟ್ರಂಪ್ ಅವರು ಹೇಳಿರೋ ಸ್ಟೇಟ್ಮೆಂಟ್ ಅನ್ನ ನ್ಯೂ ಡೆಲ್ಲಿನಲ್ಲಿ ರೂಬಿಯೋ ಅವರು ಜೈಶಂಕರ್ ಜೊತೆ ಮೀಟಿಂಗ್ ಆದ ನಂತರ ಎಕೋ ಮಾಡಿದ್ದಾರೆ. ವಿತಿನ್ 2 hours he will make a declaration about deal ಅಂತ ಹೇಳಿ, that deal will be successful ಅಂತ ಹೇಳಿ. We are very hopeful we will be successful within hours ಅಂತ ಹೇಳಿದ್ರು. ಅದೇ ಈ ದಿನ ರೂಬಿಯೋ ಅವ್ರದ್ದೇ ಸ್ಟೇಟ್ಮೆಂಟ್ ಏನಿದೆ, ಇಟ್ ಈಸ್ ಟೇಕಿಂಗ್ ಟೈಮ್ ಬಿಕಾಸ್ ಫ್ರಮ್ ಇರಾನ್ ಸೈಡ್ ಈ ಮುಸ್ತಫಾ ಖೊಮೈನಿ ಅವರು ಯಾವ ಒಂದು ನಾರ್ದರ್ನ್ ಪಾರ್ಟ್ ಆಫ್ ಇರಾನ್ ನಲ್ಲಿ ಅಡಗಿಕೊಂಡಿದ್ದಾರೋ ಅವ್ರ ಕಮ್ಯುನಿಕೇಶನ್ ಸುಲಭವಾಗಿ ಇರಾನ್ ನಲ್ಲಿ ಪವರ್ ಸೆಂಟರ್ ಗೆ ಹೋಗ್ತಾ ಇಲ್ಲ. ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಹಾಗಾಗಿ ಇದು ಸ್ವಲ್ಪ ಸಮಯ ಆಗ್ತಾ ಇದೆ ಅಂದ್ರು. ಅದು ಯಾಕೆ ಅಂದ್ರೆ ಟ್ರಂಪ್ ಅದನ್ನ ಮತ್ತೆ ರೀಶಫಲ್ ಮಾಡಿ ಸೆಂಟೆನ್ಸ್ ನೇ ಉಲ್ಟಾ ಮಾಡಿ ಮತ್ತೆ ಹೇಳಿದ್ರು. ಹಾಗಾಗಿ ಈಗ ಏನಾಗಿದೆ ಅಂತಂದ್ರೆ, ಇನ್ನೂ 60 ದಿನ ಟೈಮ್ ಇದೆ ಅವರಿಗೆ. ಅಂದ್ರೆ ಟ್ರಂಪ್ ಸ್ಟೇಟ್ಮೆಂಟ್ ನಲ್ಲಿ ಸ್ಟಿಲ್ ಟೈಮ್ ಈಸ್ ಆನ್ ಅವರ್ ಸೈಡ್ ಅಂತ ಹೇಳಿದ್ದಾರೆ. ಈಗ ಪಾಕಿಸ್ತಾನ ಇದ್ರು ಮೊದಲನೇ ಸುತ್ತಿನ ರೌಂಡ್ ನಲ್ಲಿ ತಮ್ಮ ವೀಕ್ನೆಸ್ ಅನ್ನ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಅಮೆರಿಕಾಗೆ ಚೆನ್ನಾಗಿ ಗೊತ್ತಿದೆ, ಇರಾನ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಹೊಸ ಪಾತ್ರಧಾರಿಗಳು ಈ ನೆಗೋಸಿಯೇಷನ್ಸ್ ಗೆ ಬರ್ತಾ ಇದ್ದಾರೆ. 4 ದೇಶ ಬರ್ತಾ ಇದೆ: ಸೌದಿ ಅರೇಬಿಯಾ, UAE, ಟರ್ಕಿಯೇ ಮತ್ತು ಈಜಿಪ್ಟ್. ಅದಕ್ಕೆ ಟ್ರಂಪ್ ಅವರು ನಿನ್ನೆ ಒಪ್ಪಿದ್ದವರು. ಈ ದಿನ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, UAE ಮತ್ತೆ ಇರಾನ್ ಮಿಲಿಟರಿ ಲೀಡರ್ಶಿಪ್ ಈ ದಿನ ಭೇಟಿಂಗ್ ಮಾಡಿದ್ದಾರೆ ಇಲ್ಲಿ UAE ನಲ್ಲೇನೆ. ಅಲ್ಲಿ ಅವರು ಹೇಳಿರೋ ಪ್ರಕಾರ ಏನು ಅಂತಂದ್ರೆ, ನಾವು ರೆಡಿ ಇದ್ದೇವೆ ಮಾತುಕತೆಗೆ, ನಾವು ಕೂಡ ಭಾಗಿಯಾಗ್ತೇವೆ, ಇದನ್ನು ಖಂಡಿತವಾಗಿ ಯಶಸ್ಸುಗೊಳಿಸ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಟ್ರಂಪ್ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ಇದೇ ದಿನ ಮಧ್ಯಾಹ್ನದ ಹೊತ್ತಿಗೆ. ಏನು ಅಂತಂದ್ರೆ, ಅವ್ರು ಹೇಳಿರೋದು, ಈಗ ಮುಖ್ಯವಾಗಿ ಅಬ್ರಹಾಂ ಅಕಾರ್ಡ್ಸ್ ಸೀರೀಸ್ ಏನಿದೆ 2019-20 ನಡುವೆ ಇಸ್ರೇಲ್ ಮತ್ತು ಇತರೆ ರಾಷ್ಟ್ರಗಳ ಜೊತೆ ನಡೆದಿರೋಂಥದ್ದು, ಮುಸ್ಲಿಂ ರಾಷ್ಟ್ರಗಳ ಜೊತೆ ನಡೆದಿರೋಂಥದ್ದು, ಅದಕ್ಕೆ ಇರಾನ್ ಸೈನ್ ಹಾಕ್ಬೇಕು, UAE ಸೈನ್ ಹಾಕ್ಬೇಕು, ಸೌದಿ ಅರೇಬಿಯಾ ಸೈನ್ ಹಾಕ್ಬೇಕು. ಆ ನಂತರ ಇದು ಮುಂದುವರಿಯುತ್ತೆ ಮತ್ತು ಯಶಸ್ಸುಗೊಳ್ಳುತ್ತೆ. ನಾರಾಯಣ ಸ್ವಾಮಿ ಅವರೇ, ಇಲ್ಲಿ ಪಾಯಿಂಟ್ ಅಂದ್ರೆ, ಈ ಕಾಕ್ರೋಚ್ ಪಾರ್ಟಿ ಅಂತ ಒಂದು ಶುರುವಾಯಿತು. ಅಷ್ಟು ಒಂದು ಆಕ್ರೋಶ, ರೋಷ ಅಥವಾ ತಿಳುವಳಿಕೆನೋ ಒಂದು ಪ್ರತಿಭಟನೆನೋ ಜನಗಳೊಂದು ಎಚ್ಚರಿಕೆ ಮಾಡಿಸೋದು, ಆ ಕೆಲಸ ನೀವು ಮಾಡಿಲ್ವಲ್ಲ?
ಇಲ್ಲ ಎಚ್ಚರಿಕೆ ಅಂದರೆ ನೋಡಿ, ನಾನು ಮೊದಲೇ ಹೇಳಿದ್ದೆ, ರಾಹುಲ್ ಗಾಂಧಿ ಎದ್ದಿಂದಕ್ಕೂ ಮೊದಲೇ ಹೇಳಿದ್ದೆ, ನನಗೆ ಮೊದಲೇ ಗೊತ್ತಿತ್ತು ಚುನಾವಣೆಗೆ ಮುಂಚೆ ಅವ್ರು ಈ ಥರ ಮಾಡ್ತಾರೆ ನಾನು ಹೇಳಿರಲಿಲ್ವಾ, ಮಾಡಿದ್ರು, ಮುಗೀತಲ್ಲಿಗೆ ದಿ ಎಂಡು. ನಾನು ಜ್ಞಾನಿ ಆಗಿದ್ದೆ, ಬಹಳ ತಿಳುವಳಿಕೆ ನನಗಿತ್ತು ಎಂಬಲ್ಲಿಗೆ ಇಶ್ಯೂ ಮುಗಿದೋಗುತ್ತಾ? ಇಲ್ಲ ನೋಡಿ, ನೀವು ಎಕ್ಸ್ಪೋಸ್ ಮಾಡಿ ಇದನ್ನು. ಪ್ರೈವೇಟ್ ಅವರು ರಷ್ಯಾದಿಂದ 50% ತೊಗೊಂಡ್ರಲ್ಲ, ಬರೀ 50% ತೊಗೊಂಡ್ರಲ್ಲ, ಯಾರು ಲಾಭ ಮಾಡಿಕೊಂಡ್ರು? ಸರ್ಕಾರಿ ಸ್ವಾಮ್ಯ ತೈಲ ಸಂಸ್ಥೆಗಳು ಎಷ್ಟು ಹಣ ಅವರಿಗೆ ಬಂತು, ಖಾಸಗಿ ತೈಲ ಸಂಸ್ಥೆಗಳಿಗೆ ಅವ್ರು ಎಷ್ಟು ಹಣ ಮಾಡಿಕೊಂಡ್ರು, ಎಲ್ಲಿಗೆ ಅವ್ರು ಎಕ್ಸ್ಪೋರ್ಟ್ ಮಾಡಿದ್ರು, ಉಳಿದಂಥ ಹಣ ಎಷ್ಟು, ದೇಶದ ಖಜಾನೆಗೆ ಬಂದಂಥ ಹಣ ಎಷ್ಟು, ನಮ್ಗೆ ಯಾಕೆ ಇದನ್ನು ಕೊಡಲಿಲ್ಲ? ಸಿಲಿಂಡ್ರು 416 ರೂಪಾಯಿಂದ 1000 ರೂಪಾಯಿಗೋ 900ಕ್ಕೋ 850ಕ್ಕೋ ಯಾಕಾಯಿತು? ಇದು ಕಾರಣಕರ್ತರು ಯಾರ್ಯಾರು? ರೈಲ್ ಬೆಲೆ ಇಷ್ಟು ಜಾಸ್ತಿ ಆಗ್ಲಿಕ್ಕೆ ಯಾರ್ಯಾರು ಕಾರಣಕರ್ತರು? ಮಾತಾಡಬೇಕಾಗಿತ್ತು ನೀವು. ಇಲ್ಲ ಸರ್, ಈಗ ನೋಡಿ, ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ವಿರುದ್ಧವಾಗಿ ಈ ಗೌರ್ಮೆಂಟ್ ಫಾರಂ ಮಾಡುವಾಗ ಅವ್ರು ಹೇಳಿದ್ದೆ ಇದು, ಕಾಂಗ್ರೆಸ್ ಸರಿ ಇಲ್ಲ, ಕಾಂಗ್ರೆಸ್ ಈ ಥರ ರೇಸ್ ಮಾಡ್ತದೆ, ಕಾಂಗ್ರೆಸ್ ನಮ್ಗೆ ಅವಕಾಶ ಕೊಡಿ, ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಜನ ನಂಬಿದ್ರು. ಅದ್ರ ಆಕ್ರೋಶ ಇವಾಗ ಎಕ್ಸ್ಪ್ರೆಸ್ ಆಗ್ತಾ ಇದೆ ಇವಾಗ. ಆದ್ರೆ ಕೆಲವರು ಹೇಳ್ತಾರಲ್ಲ, ದೇಶ ಪ್ರೇಮ ದೊಡ್ಡದು, 500 ರೂಪಾಯಿ ಅದೇ ಸಮಸ್ಯೆ ಆಗಿರೋದು. ಆಡಳಿತ ರಂಗದಲ್ಲಿ ಜನಗಳ ಮುಂದೆ ಇಟ್ಟು ಅವ್ರೇನು ನಾವು ಮಾಡ್ಲಿಲ್ಲ, ನಾವು ಸರಿ ಇಲ್ಲ ಅಂತ ನಮ್ಗೆ ಅವಕಾಶ ಕೂಡ ನಾವು ಕೇಳಿದ್ದೀವಿ, ನೀವು ಕೊಟ್ಟಿದ್ರೆ ನಾವು ಬಂದಿದ್ದೀವಿ, ನಾವೇನ್ ಮಾಡ್ತಾ ಇದೀವಿ, ಇದ್ರಲ್ಲಿ ನಡೀಲಿ ಈ ದೇಶ, ಈ ಚರ್ಚೆ ನಡೀಲಿ. ಇವಾಗ ನೋಡಿ, ಏನು ಅಲಿಪ್ತ ನೀತಿ ಲೀಡ್ ಮಾಡಿರೋದು ಈ ದೇಶದ ಪ್ರಧಾನಿಗಳು. ನಾವು ನಿಜವಾಗ್ಲೂ ಅಲಿಪ್ತ ನೀತಿಯಲ್ಲಿ ನಾವು ಇದ್ದೀವಾ? ಒಬ್ರಿಗೆ ಯಾರೋ ಗುಲಾಮ್ ರೀತಿ ಇದ್ದೀವಿ. ಅವ್ರು 50% ಕೊಡ್ತಾ ಇದ್ದು ಪೆಟ್ರೋಕೆಮಿಕಲ್, ಇವರೇ ತಗೋಬೇಡ ಅಂತ ತಗೊಂಡಲ್ಲ, ತಗೋ ಅಂತ ತಗೊಳ್ತೀವಿ. ಇದು ಈ ದೇಶದ ಪರಿಸ್ಥಿತಿ ಆಗಿದೆ. ಪ್ರಶ್ನೆ ಅದಕ್ಕೆ ಆಕ್ರೋಶ ಯುವ ಜನತೆಯಲ್ಲಿ, ಅದು ಆಕ್ರೋಶ ಮಡುಗಟ್ಟಿದೆ. ಅದು ಬೇರೆ ಬೇರೆ ಒಂದು ಸಿಚುಯೇಷನ್ ಅಲ್ಲಿ ಒಂದು ಆಕ್ರೋಶವಾಗಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇದೆ. ಬಟ್ ಅದನ್ನ ಗೌರವ ಕೊಟ್ಟು ಆಡಳಿತ ನಡೆಸೋರು ತಿದ್ಕೊಂಡು ಅಟ್ಲೀಸ್ಟ್ ಈ ವಿಶ್ವಾಸ ತಗೊಂಡು ಈ ದೇಶ ಜನತೆ ಪರವಾಗಿ ಏನು ಹಿಂದೆ ಎಲ್ಲ ಪ್ರಧಾನಿಗಳು ನಡ್ಸ್ಕೊಂಡ್ ಬಂದಿದ್ರು ನಮ್ಮದೇ ಆದಂತ ಒಂದು ನ್ಯೂಟ್ರಲ್ ಐಡೆಂಟಿಟಿನ ನಾವು ನೋಡಿ, ಇವತ್ತು ಪಾಕಿಸ್ತಾನ ಐಸೋಲೇಟ್ ಆಗೋಗಿತ್ತು, ಇವತ್ತು ಪಾಕಿಸ್ತಾನ ಮೀಡಿಯೇಟ್ ಮಾಡ್ತಾ ಇದೆ ಬಿಟ್ವೀನ್ ಅಮೆರಿಕಾ ಅಂಡ್ ಇರಾನ್ ಅಂದ್ಮೇಲೆ ನಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ನಿಜವಾಗ್ಲೂ ಯಾವ ಪರಿಸ್ಥಿತಿ ಫೇಸ್ ಮಾಡ್ತಾ? ಕಾಂಗ್ರೆಸ್ ಮ್ಯಾಪ್ ಪಾಕಿಸ್ತಾನ ಈ ತರ ಮ್ಯಾಪ್ ಅಲ್ಲೇ ಇರಲಿಲ್ಲ, ಈ ತರ ಸಿಚುಯೇಷನ್ಸ್ ಅಲ್ಲಿ ಬರಂಗಿಲ್ಲ. ಅದನ್ನ ನಾವೆಲ್ಲ ಅಮೆರಿಕಾದಲ್ಲ ಐಸೆಟ್ ಮಾಡಿ ಅದನ್ನ ಸೈಡ್ಗೆ ಬಿಸಾಕಿ ಡಸ್ಟ್ಬಿನ್ಗೆ ಹಾಕಿದ್ರು. ಅಂತ ದೇಶ ಇವತ್ತು ಮೈನ್ ಸ್ಟ್ರೀಮ್ ಬಂದ್ಬಿಟ್ಟು ಮೀಡಿಯೇಟ್ ಮಾಡ್ತಾ ಇದೆ ಬಿಟ್ವೀನ್ ಅಮೆರಿಕಾ ಅಂಡ್ ಇರಾನ್ ಅಂದ್ಮೇಲೆ ನಾವು ಇವತ್ತು ಯಾವ ಸ್ಥಿತಿಗೆ ಬಂದಿದ್ವಿ? ನಾವು ಕಂಡಾಗಿ ಗುಬ್ರಾಕೊಂಡು ಸುಮ್ಮನೆ ಮನೇಲಿರೋ ಪರಿಸ್ಥಿತಿ ಬಂದಿದ್ದೀವಿ, ಹೇಳ್ಕೊಳ್ತಾ ಇಲ್ಲ. ನಾವು ಈ ಪರಿಸ್ಥಿತಿ ನಾವು ನೋಡಿ, ವರ್ಲ್ಡ್ ಅಲ್ಲಿ ಎಲ್ಲೇ ವಾರ ಆಗ್ಲಿ ಎಲ್ಲೇ ಆಗ್ಲಿ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಮಾಡಿದವರೇ ನೀವಲ್ವಾ? ಪಾಕಿಸ್ತಾನ ಮಾಡಿದವರೇ ನಿಮ್ಮ ನಾಯಕರುಗಳಲ್ವೇ? ಪಾಕಿಸ್ತಾನ ಮಾಡಿದವರೇ ನಿಮ್ಮ ನಾಯಕರುಗಳಲ್ವೇ? ನಮ್ಮ ದೇಶದ ಪ್ರಧಾನಿ ಲೀಡರ್ಸ್ಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ವಾರ ಆಗ್ಲಿ, ಯಾವುದೇ ಸಂಸ್ಥೆ ಆಗ್ಲಿ, ಯಾವುದೇ ಎಕ್ಸ್ಪರ್ಟ್ ಕಮಿಟಿ ಆಗ್ಲಿ ಬಹಳ ಗೌರವ ಸಿಗ್ತಾ ಇತ್ತು, ನಮ್ಮ ಮಾತಿಗೆ ಬೆಲೆ ಸಿಗ್ತಾ ಇತ್ತು. ಆ ರೀತಿ ನಡ್ಕೊಂಡ್ ಬಂದಿರೋ ದೇಶ ಇವತ್ತು ನಾವು ಎಲ್ಲೋ ಯಾರೋ ಮಾಡೋದನ್ನ ಕೆಲ್ಸಕ್ಕೆ ಬರೋ ದೇಶದ ಮುಂದೆ ನಾವು ತಲೆ ತಗ್ಸೋ ರೀತಿ ನಾವಿದ್ದೀವಲ್ಲ.